ಪ್ರಸಕ್ತ ರಾಜ್ಯ ರಾಜಕೀಯದ ವಿದ್ಯಮಾನಗಳನ್ನ ಎಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅದರಲ್ಲೂ ಬಿಜೆಪಿ ಸರ್ಕಾರದ ಕಳೆದ 4 ವರ್ಷದ ಆಡಳಿತ ಹಾಗೂ ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು. ಇತ್ತೀಚೆಗಂತೂ ಯಡಿಯೂರಪ್ಪ ಹಾಗೂ ಬಿಜೆಪಿಯ ಭಿನ್ನಮತೀಯ ಬಣಗಳೇನಿದ್ವು ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಒಗ್ಗೂಡ್ತಾ ಇದೆಯಾ, ಅಥವಾ ಎಲ್ಲೋ ಒಂದು ಕಡೆ ಅವರೆಲ್ಲರಿಗೂ ಕೂಡ ಜ್ಞಾನೋದಯ ಆಗಿದೆಯಾ? ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಎದುರುಗಡೆ ಇದೆ. ಇದೇ ಇವತ್ತಿನ ಜುಗಲ್ಬಂದಿ ವಿಶೇಷ, ಕೊನೆಗೂ ಜ್ಞಾನೋದಯ. ಜ್ಞಾನೋದಯ ಆಗಿರೋದು ಯಾರಿಗೆ? ಬಿಜೆಪಿಯ ಮುಖಂಡರು ಇಷ್ಟು ದಿನ ಮಾಡಿದ್ದೇನೋ ಈಗ ಮಾಡಲಿಕ್ಕೆ ಹೊರಟಿರುವುದೇನೋ? ಚುನಾವಣೆಯ ವರ್ಷ ಆಗಿರೋದ್ರಿಂದ ಈ ಎಲ್ಲ ರಾಜಕೀಯ ತಂತ್ರಗಾರಿಕೆಗಳು ನಡೀತಾ ಇದೆಯಾ? ಇಷ್ಟೊಂದು ಪ್ರಶ್ನೆಗಳು ನಮ್ಮ ಎದುರಿಗೆ ಇರುವ ಹೊತ್ತಿನಲ್ಲೇ ಬಿಜೆಪಿಯ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಏನೆಲ್ಲ ಆಗಿದೆ ಹಾಗೂ ಏನೆಲ್ಲ ಆಗ್ತಾ ಇದೆ ಅದೆಲ್ಲದರ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಣ ರಾಜಕೀಯದ ಎಫೆಕ್ಟ್. ವರಿಷ್ಠರು ಕಂಗಾಲಾಗಿದ್ದಾರೆ, ಶಾಸಕರು ದಿಕ್ಕಾಪಾಲಾಗಿದ್ದಾರೆ. ಎರಡೂ ಬಣಗಳ ನಡುವೆ ಪಕ್ಷನಿಷ್ಠ ಶಾಸಕರ ಬಣ ಎಂಬ ಮೂರನೇ ಗುಂಪು ತಲೆ ಎತ್ತಿದೆ. ಒಟ್ಟಾರೆ ಕಮಲಕ್ಕೆ ಮೆತ್ತಿರೋ ಕೆಸರು ಎಲ್ಲರ ಕಣ್ಣಿಗೂ ಸ್ಪಷ್ಟವಾಗಿಯೇ ರಾಚುತ್ತಿದೆ. ಅಂದಹಾಗೆ ಈ ಕ್ಷಣದವರೆಗೂ ಸಿಎಂ ಕುರ್ಚಿಯ ಆಸೆ ಬಿಡದ ಯಡಿಯೂರಪ್ಪ ಕೂಡ ಆರೋಪಗಳಿಂದ ಮುಕ್ತನಾಗ್ತೇನೆ, ಶತ್ರುಗಳೇ ಬಳಿ ಬರುವಂತೆ ಮಾಡ್ತೇನೆ ಅಂತ ಗುಡುಗಿದ್ದಾರೆ. ಬೆಳಿಗ್ಗೆಂತ ನನ್ನನ್ನ ಕ್ಯೂಟಾಟ ಪ್ರಯತ್ನದಲ್ಲಿ ಕೆಲವರು ಸಫಲರಾಗಿರಬಹುದು. ಆದ್ರೆ ಸಿದ್ಧಗಂಗಾ ಶ್ರೀಗಳ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಷ್ಟೇ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ. ಅನೇಕ ಗುರುತರವಾದ ಆರೋಪಗಳು ನನ್ನ ಮೇಲೆ ಬಂದಿರಬಹುದು. ಬಹುಶಃ ಇವರಿಗೆ ಸಿದ್ಧಗಂಗಾ ಶ್ರೀಗಳ ಸಮಕ್ಷಮದಲ್ಲಿ ಇಚ್ಛೆ ಪಡ್ತೇನೆ. ಕೆಲವೇ ತಿಂಗಳುಗಳಲ್ಲಿ ಯಾರು ನನ್ನ ಮೇಲೆ ಗುರುತರವಾದಂತಹ ಆಧಾರರಹಿತವಾದ ಆರೋಪಗಳನ್ನು ಮಾಡಿ ಅನೇಕ ರೀತಿಯ ಗೊಂದಲಗಳನ್ನು ಉಂಟು ಮಾಡಿದಾರ, ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದಾರ, ಅವರೇ ಬಂದು ನಾವು ಕ್ಷಮೆ ಅಪರಾಧ ಮಾಡುವ ಯಡಿಯೂರಪ್ಪನವರೇ ನಿಮ್ಮ ತೇಜೋವಧೆ ಮಾಡುವ ಅಂತ ಹೇಳೋ ರೀತಿಯಲ್ಲಿ ನನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಮಾಡಿಕೊಡ್ತೇನೆ. ಇದೆಲ್ಲದರ ನಡುವೆಯೂ ಬಿಜೆಪಿಯಲ್ಲಿ ಸದ್ದಿಲ್ಲದೆ ಒಂದು ಸಂಧಾನ ಪರ್ವ ಶುರುವಾಗಿದೆ. ಮೊನ್ನೆ ಈಶ್ವರಪ್ಪ ನೇತೃತ್ವದಲ್ಲಿ ನಡೆದ ಸಭೆ ಇದನ್ನ ಪುಷ್ಟೀಕರಿಸುತ್ತೆ. ಯಾವುದೇ ಅಡ್ಡಿ ಆತಂಕಗಳಿರಲಿ ಸಂಪುಟ ವಿಸ್ತರಣೆ ಮಾಡಲೇಬೇಕು ಎಂದು ಸಿಎಂ ಸದಾನಂದ ಗೌಡರು ಹಾಗೂ ಈಶ್ವರಪ್ಪ ನಿರ್ಧರಿಸಿದ್ದಾರೆ. ಇದಕ್ಕಾಗಿ ಬೇರೆಯದೇ ಮಾರ್ಗ ಹುಡುಕಿದ್ದೇವೆ ಅಂತಲೂ ಈಶ್ವರಪ್ಪ ಹೇಳಿಬಿಟ್ರು. ಇದರ ಸುಳಿವು ಸಿಗುತ್ತಲೇ ಯಡಿಯೂರಪ್ಪ ಬಣ ಎಚ್ಚೆತ್ತುಕೊಳ್ಳುವುದು. ಸಚಿವರಾದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ ಮತ್ತು ಉದಾಸಿ ಸೇರಿ ಹಲವು ಮುಖಂಡರು ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಜೊತೆ ಮಾತುಕತೆ ನಡೆಸಿದ್ರು. ಈ ಮೂಲಕ ಸಂಪುಟ ವಿಸ್ತರಣೆ ವೇಳೆ ಆಗಬಹುದಾದ ಸಂಭಾವ್ಯ ಡ್ಯಾಮೇಜ್ ತಪ್ಪಿಸಿಕೊಳ್ಳೋದು ಯಡಿಯೂರಪ್ಪ ಬಣದ ತಂತ್ರ. ಸೊ ಒಣವರ್ಗಗಳನ್ನು ಬಿಟ್ಟು ಒಗ್ಗಟ್ಟಿನ ಮಂತ್ರ ಹಾಡದಿದ್ರೆ ಪಕ್ಷಕ್ಕೂ ಉಳಿಗಾಲವಿಲ್ಲ, ನಮಗೂ ಉಳಿಗಾಲವಿಲ್ಲ ಎಂಬುದು ಯಡಿಯೂರಪ್ಪ ಬಣಕ್ಕೆ ಜ್ಞಾನೋದಯವಾಯ್ತಾ? ಅಥವಾ ಸಿಎಂ ಸದಾನಂದ ಗೌಡರಿಗೆ ಹೈಕಮಾಂಡ್ ಕೊಟ್ಟಿರೋ ಶಕ್ತಿಯನ್ನು ಅರಿತು ಯಡಿಯೂರಪ್ಪ ಬಣ ತಣ್ಣಗಾಯ್ತಾ? ಅಥವಾ ಸುಪ್ರೀಂ ಕೋರ್ಟ್ ಏನಾದ್ರೂ ಸಿಇಸಿ ವರದಿಯನ್ನ ಎತ್ತಿ ಹಿಡಿದ್ರೆ ಇರೋ ಪವರು ಕಳೆಗುಂದುತ್ತೆ ಅನ್ನೋ ಭಯವ? ಈ ಸದ್ದಿಲ್ಲದ ಸಂಧಾನಕ್ಕೆ ಕಾರಣ ಇದ್ಯಾವುದೂ ಅಲ್ಲ, ಮತ್ತಿನ್ನೇನು, ಕಾಂಗ್ರೆಸ್. ಅರೆ, ಯಡಿಯೂರಪ್ಪ ಬಣದ ಚಟುವಟಿಕೆಗಳಿಗೂ ಕಾಂಗ್ರೆಸ್ಗೂ ಏನು ಸಂಬಂಧ ಅಂತೀರಾ? ಹೌದು, ರಾಜ್ಯ ಬಿಜೆಪಿಯ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವ ದಿಲ್ಲಿ ಕಾಂಗ್ರೆಸ್ ಹೊಸ ಕಾರ್ಯತಂತ್ರ ಹೆಣೆಯುತ್ತಿದೆ. ಕಾಂಗ್ರೆಸ್ ಪಾಲಿಗೆ ಸದ್ಯ ಬಿಜೆಪಿ ಎಂದರೆ ಬಿಎಸ್ವೈ, ಇನ್ನು ಬಿಎಸ್ವೈ ಅಂದ್ರೆ ಲಿಂಗಾಯತ ಸಮುದಾಯ. ಯಡಿಯೂರಪ್ಪ ಬೆನ್ನಿಗಿರೋ ಲಿಂಗಾಯತ ಬಲ ಕುಗ್ಗಿದ್ರೆ ಬಿಜೆಪಿಯೂ ಕುಗ್ಗಿದಂತೆ ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ. ಹೀಗಾಗಿ ಬಿಎಸ್ವೈಗೆ ಪರ್ಯಾಯವಾಗಿ ನಮ್ಮಲ್ಲೂ ಒಂದು ಲಿಂಗಾಯತ ಶಕ್ತಿ ಸೃಷ್ಟಿಯಾಗಬೇಕಿದೆ ಎಂಬ ಸೂಚನೆಯನ್ನು ಖುದ್ದು ಸೋನಿಯಾ ಮೇಡಮ್ ಅವರೇ ನೀಡಿದ್ದಾರೆ ಎನ್ನಲಾಗಿದೆ. ಸೊ ಇದೆಲ್ಲದರ ಸುಳಿವು ಸಿಕ್ಕ ಯಡಿಯೂರಪ್ಪ ತಮ್ಮ ಬಣ ರಾಜಕೀಯದ ಬಿಸಿಯನ್ನು ಸ್ವಲ್ಪವಾಗಿಯೇ ತಗ್ಗಿಸುತ್ತಿರಬಹುದು. ಯಾಕಂದ್ರೆ ಸದ್ಯಕ್ಕೇನೋ ರಾಜ್ಯದ ಏಕೈಕ ಪ್ರಭಾವಿ ಲಿಂಗಾಯತ ಮುಖಂಡ ಅನ್ನೋ ಪಟ್ಟ ಎಡ್ಡಿ ಬೆನ್ನಿಗಿದೆ. ಆದ್ರೆ ಕಾಂಗ್ರೆಸ್ ಪರವಾಗಿ ಲಿಂಗಾಯತ ಶಕ್ತಿ ಬೆಳೆದು ಬೆನ್ನಲ್ಲೇ ಗಣಿ ಸಂಕಟ, ಬಣ ರಾಜಕೀಯ ಎಲ್ಲವೂ ಸೇರ್ಕೊಂಡ್ರೆ ಏನ್ ಗತಿ? ಹೈಕಮಾಂಡ್ನಲ್ಲಿ ಇರೋ ಅಲ್ಪ ಸ್ವಲ್ಪ ಶ್ರೀರಕ್ಷೆಯು ಹೋಗಿಬಿಡಬಹುದು. ಆಗ ನನಗೆ ಕಷ್ಟ ಅನ್ನೋದು ಬಹುಶಃ ಯಡಿಯೂರಪ್ಪರ ಸದ್ಯದ ಯೋಚನೆ ಇರಬಹುದು. ಸೊ ಮತ್ತೆ ಹೈಕಮಾಂಡ್ ಮನೆಗೆಲ್ಲೋ ತಂತ್ರಕ್ಕೆ ಮೊರೆ ಹೋಗಲು ಬಿಎಸ್ವೈ ನಿರ್ಧರಿಸಿದಂತಿದೆ ಅನ್ನೋದು ರಾಜಕೀಯ ತಜ್ಞರ ಗಣಿತ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7.
ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಮೂವರು ಗಣ್ಯ ಅತಿಥಿಗಳಿದ್ದಾರೆ. ಮೂವರನ್ನು ಕೂಡ ನಾನು ಚರ್ಚೆಗೆ ಸ್ವಾಗತಿಸ್ತೇನೆ. ಮೊದಲನೇದಾಗಿ JDS ಮುಖಂಡರು YSV ದತ್ತ ಅವರು. ದತ್ತಾಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ BJP ಮುಖಂಡರಾದಂತಹ ಗೋ ಮಧುಸೂದನ್ ಅವರು ಇಲ್ಲಿದ್ದಾರೆ. ಮಧುಸೂದನ್ ಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ KV ಪ್ರಭಾಕರ್, ಕನ್ನಡಪ್ರಭದ ಮುಖ್ಯ ವರದಿಗಾರರು. ಪ್ರಭಾಕರ್ ಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಿವಮೊಗ್ಗ ಸ್ಟುಡಿಯೋದಿಂದ ಕಾಂಗ್ರೆಸ್ ಮುಖಂಡ ಭದ್ರಾವತಿ ಶಾಸಕ ಸಂಗಮೇಶ್ ಕೂಡ ನಮ್ಮನ್ನು ಸೇರಿಕೊಳ್ತಾರೆ. ಈಗ ನಾನು ಚರ್ಚೆಯನ್ನು ಆರಂಭಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಸಹಜವಾಗಿ ನಾನು ಗೋ ಮಧುಸೂದನ್ ಅವರ ಮೂಲಕವೇ ಚರ್ಚೆಯನ್ನು ಆರಂಭಿಸಬೇಕಾಗುತ್ತೆ. ಮಧುಸೂದನ್ ಜಿ, ನೋಡಿದ್ರಿ ಎಲ್ಲವನ್ನೂ ಕೂಡ ಈಗ ರಾಜಕೀಯದ ಬೆಳವಣಿಗೆಗಳನ್ನು ನೋಡ್ತಾ ಇದ್ದರೆ, ಇತ್ತೀಚಿನ ದಿನಗಳಲ್ಲಿ ಯಡಿಯೂರಪ್ಪ, ಈಶ್ವರಪ್ಪ, ಸದಾನಂದಗೌಡ ಮೂವರೂ ಕೂಡ ಒಗ್ಗೂಡುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾ ಇರಲಿಲ್ಲ. ಆದರೆ ಮೊನ್ನೆ ಶನಿವಾರ ಸಂಜೆ ನಡೆದಂತಹ ಸಭೆ, ಎಲ್ಲರೂ ಕೂಡ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದು, ಇವೆಲ್ಲವೂ ಕೂಡ ಕಡೆಗೂ ಜ್ಞಾನೋದಯ ಆಯ್ತಾ BJPಗೆ? ಯಾಕಂದರೆ ಮುಂದೆ ಚುನಾವಣಾ ವರ್ಷ ಇರೋದ್ರಿಂದ ಈ ರೀತಿಯ ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಸಹಜ ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾ ಇದ್ರು, ಬಹಿರಂಗವಾಗಿಯೇ ಹೇಳಿಕೆ ಕೊಡ್ತಾ ಇದ್ರು. ಅದೆಲ್ಲವನ್ನು ಕೂಡ ನೀವು ಅಲ್ಲಗಳ್ಳಲಿಕ್ಕೆ ಆಗೋದಿಲ್ಲ. ಈ ಬೆಳವಣಿಗೆ ಯಾವ ಹಿನ್ನೆಲೆಯಲ್ಲಿ ಕಡೆಗೂ ಜ್ಞಾನೋದಯ ಆಯಿತು ಅನ್ನುವ ಅರ್ಥವಾ? ಇದು ಜ್ಞಾನೋದಯದ ಪ್ರಶ್ನೆ ಅಥವಾ ಒಂದು ಚರ್ಚೆ ನಡೆದಿದೆಯಲ್ಲ, ಇದರ ಹಿಂದೆ ನನಗನ್ನಿಸ್ತಾ ಇರುವಂಥದ್ದು, ಕೆಲಸ ಮಾಡ್ತಾ ಇರುವಂಥದ್ದು ಮಾಧ್ಯಮಗಳ ವಿಶ್ಲೇಷಣೆ, ಅನೇಕ ರೀತಿಯಾದಂಥ ಚರ್ಚೆ. ಇದೆಲ್ಲದರ ನಡುವೆ ನಾವು ಒಂದು ಸಂಗತಿಯನ್ನು ಮರಿತಾ ಇದ್ದೇವೆ. ಈಗ ಬೇರೆ ಬೇರೆ ಪಕ್ಷಗಳಿಂದ ಬಂದಂಥವರು ಬೇರೆ ಬೇರೆ ಪಕ್ಷಗಳಿಗೆ ಹಾರುವಂಥದ್ದು, ಈ ಆಯಾರಾಮ್ ಗಯಾರಾಮ್ಗಳನ್ನ ನಾವು ಭಾಳ ಜನನ ಕಂಡಿದ್ದೇವೆ. ಅವರು ಹುಟ್ಟು ಎಲ್ಲಾಯಿತು, ಬೆಳವಣಿಗೆ ಎಲ್ಲಾಯಿತು, ಎಲ್ಲಿ ಬೆಳೆದರು, ಎಲ್ಲಿದ್ದಾರೆ, ಎಲ್ಲಿ ಅವರು ಮುಂದಕ್ಕೆ ಎಲ್ಲಿ ಹೋಗ್ತಾರೆ ಅಂತ ಅನ್ನೋದ್ರ ಬಗ್ಗೆ ಅವ್ರಿಗೂ ಗೊತ್ತಿರೋದಿಲ್ಲ, ಸಮಾಜಕ್ಕೂ ಗೊತ್ತಾಗೋದಿಲ್ಲ. ಆ ಥರದ ಜನ ಇರ್ತಾರೆ ತುಂಬ ಜನ ರಾಜಕಾರಣದಲ್ಲಿ. ಆದರೆ ಯಡಿಯೂರಪ್ಪನವರು ಆ ರೀತಿಯಾದಂಥ ಸಂಸ್ಕೃತಿಗೆ ಸೇರಿದಂಥ ವ್ಯಕ್ತಿ ಅಲ್ಲ. ಚಿಕ್ಕ ವಯಸ್ಸಿನಿಂದ ಬೆಳೆದಂಥದ್ದು ಸಂಘ ಪರಿವಾರದಲ್ಲಿ. ಒಬ್ಬ ಶಿಕಾರಿಪುರದ ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದಂಥ ವ್ಯಕ್ತಿ ಕಳೆದ 30-35 ವರ್ಷಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು 10 ಪಕ್ಷಗಳನ್ನ ದಾಟಿ ಬಂದಂಥ ವ್ಯಕ್ತಿ ಅಲ್ಲ. ಒಂದೇ ಪಕ್ಷದಲ್ಲಿದ್ದು ತಾವೂ ಬೆಳೆದಿದ್ದಾರೆ, ಪಕ್ಷವನ್ನು ಬೆಳೆಸಿದ್ದಾರೆ. ಹಾಗಾಗಿ ಅವರ ಮನಸ್ಸಿನ ಆಕ್ರೋಶಗಳು, ಮನಸ್ಸಿನ ಭಾವನೆಗಳು ಏನೇ ಇದ್ರೂ ಸಹ ತಾನು ಬೆಳೆಸಿದಂಥ ಸಂಘಟನೆ, ತಾನು ಬೆಳೆದಂಥ ಸಂಘಟನೆ ಎರಡೂ ಇದೆ ಇದರಲ್ಲಿ. ಆ ಕಾರಣಕ್ಕೋಸ್ಕರವಾಗಿ ಇದ್ರ ಬಗ್ಗೆ ಇರುವಂಥ ಸ್ವಾಭಾವಿಕವಾದಂಥ ಪ್ರೀತಿ, ಸ್ವಾಭಾವಿಕವಾದಂಥ ವ್ಯಾಮೋಹ, ಸ್ವಾಭಾವಿಕವಾದಂಥ ಒಂದು ರೀತಿಯಾದಂಥ ಭಕ್ತಿ, ಇದು ಈ ಎಲ್ಲ ಘಟನೆಗಳಿಗೆ ಕಾರಣ ಅಂತ. ಸ್ವಾಭಾವಿಕ ಪ್ರೀತಿ, ಸ್ವಾಭಾವಿಕ ಭಕ್ತಿ ಎಲ್ಲವೂ ಕೂಡ CEC ವರದಿ ಸುಪ್ರೀಂ ಕೋರ್ಟಿಗೆ ಹೋದ ಕೂಡಲೇ ಎಲ್ಲವೂ ಕೂಡ ಮುಗಿಲೆದ್ದು ಬಿಡ್ತು, ಒಂದೇ ಸತಿ ಎಲ್ಲವೂ ಕೂಡ ಹೊರಹೊಮ್ಮೆ ಬಿಡ್ತು, ಉಕ್ಕಿ ಹರಿದು ಬಿಡ್ತು ಅಂತ ಅಲ್ಲ. ಆ ರೀತಿ ಅಲ್ಲ ನಾನು ಹೇಳ್ತಾ ಇರೋದು. ಅವ್ರು ನೋಡಿ, ಇಲ್ಲಿ ತನಕ ನಾನು BJPಯನ್ನು ಬಿಟ್ಟು ಹೋಗ್ತೇನೆ ಅನ್ನೋ ಮಾತು ಹೇಳಿರಲಿಲ್ಲ. ನೇರವಾಗಿ ಹೇಳದೇ ಇದ್ರು ಕೂಡ ಇತ್ತೀಚೆಗಷ್ಟೇ ಸವಿತಾ ಸಮಾಜದ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ರು, ಹೊರಟಿದ್ದೇನೆ, ಯಡಿಯೂರಪ್ಪ ಏನು ಅಂತ ತೋರಿಸ್ತೀನಿ, ನನ್ನ ರಕ್ತ ಕೂಡ ಕುದಿತಾ ಇದೆ, ನೇರವಾಗಿ ಹೇಳಿದ್ರು. ಅಲ್ಲಲ್ಲ, ಯಡಿಯೂರಪ್ಪ ನನ್ನ ರಕ್ತ ಕುದೀತಾ ಇದೆ, ನಾನು ನನ್ನ ತಾಕತ್ತೇನಿದೆ ಅಂತ ಹೇಳಿ ತೋರಿಸ್ತೇನೆ ಅಂತ ಹೇಳಿಲ್ಲ. ಅಲ್ಲ, ಹೊರಟು ನಿಂತಿದ್ದೇನೆ, ಇದೇ ಅವ್ರು ಹೇಳಿದಂಥ ಎಲ್ಲ ಮಾತುಗಳಿಗೆ ತಾಕತ್ತನ್ನು ತೋರಿಸ್ಲಿಕ್ಕೆ ಹೊರಟು ನಿಂತಿದ್ದೇನೆ, ನಾನು ತಾಕತ್ತು ತೋರಿಸ್ತೇನೆ ಅಂತ ಹೇಳಿದಂಥ ಎಲ್ಲ ಮಾತುಗಳಿಗೆ ಮಾಧ್ಯಮ ಕೊಟ್ಟಂಥ ವಿಶ್ಲೇಷಣೆ, ಇವರು ಪಾರ್ಟಿ ಬಿಟ್ಟು ಹೊಟ್ಟೋಗ್ಬಿಡ್ತಾರೆ, ಇವರು ಕಾಂಗ್ರೆಸ್ ಸೇರಿಬಿಡ್ತಾರೆ, ಇವ್ರು ಬೇರೆ ಇನ್ಯಾವುದೋ ಪಕ್ಷ ಸೇರಿಬಿಡ್ತಾರೆ, ಇವ್ರು ತಮ್ಮದೇ ಆದಂಥ ಒಂದು ಪಕ್ಷ ಕಟ್ಟಿಬಿಡ್ತಾರೆ, ಇದೆಲ್ಲ ಮಾಧ್ಯಮ ನೀಡಿದಂಥ ವಿಶ್ಲೇಷಣೆಯೇ ವಿನಃ ಯಡಿಯೂರಪ್ಪನವ್ರು ಯಾವತ್ತೂ ಪಕ್ಷ ಬಿಟ್ಟು ಹೋಗ್ತೇನೆ ಅಂತ ಹೇಳಿಲ್ಲ. ಅಕಸ್ಮಾತ್ ಮಾಧ್ಯಮ ಈ ರೀತಿ ವಿಶ್ಲೇಷಣೆ ಕೊಟ್ಟ ತಕ್ಷಣವೇ ಬಹುಶಃ ನಾನು ಆಡಿದಂಥ ಶಬ್ದಗಳು ಅಪಾರ್ಥಗಳಿಗೆ ಕಾರಣವಾಗಿದ್ದಾವೆ ಅಂತ ಅವ್ರಿಗೆ ಅನ್ನಿಸ್ದಾಗೆಲ್ಲ ಅವರು ಅದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನಾನು ಯಾವ ಕಾರಣಕ್ಕೋಸ್ಕರ BJP ಬಿಟ್ಟು ಹೋಗಲ್ಲ, ನಾನು ಕಟ್ಟಿದಂಥ ಪಕ್ಷ ನಾನು ಯಾಕೆ ಬಿಟ್ಟು ಹೋಗಲಿ ಅಂಥೇಳಿ ಬಹಳ ಪ್ರಬಲವಾಗಿ ಅವರು ಸಮರ್ಥನೆಯನ್ನು. ಅವರು ಇಷ್ಟು ಸಮಯ ಅವರು CM ಆಗಿ ಸೀಟ್ ಬಿಟ್ಟ ಮೇಲಿಂದ ಅವ್ರು ಮಾತಾಡಿದ್ದನ್ನು ನೋಡಿದರೆ, ಅವ್ರು ಇವತ್ತು ಹೇಳಿದ್ದನ್ನು ಕೂಡ ನಾವು ನಂಬಲಿಕ್ಕೆ ರೆಡಿ ಇಲ್ಲ. ಅಂದರೆ ಪಾರ್ಟಿಗೆ ಅವ್ರು ಇನ್ನೇನು ಇಷ್ಟರಾಗಿರ್ತಾರೆ ಅಥವಾ ಅವ್ರು ಈ ಪಾರ್ಟಿಗೆ ಇನ್ನೇನು ಧಕ್ಕೆ ಉಂಟು ಮಾಡಲ್ಲ ಅನ್ನೋದನ್ನು ನಂಬೋಕ್ಕೂ ನಾವು ರೆಡಿ ಇಲ್ಲ. ಯಾಕಂದರೆ ಅವ್ರು ರಾಜ್ಯ ಪ್ರವಾಸ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಿಲ್ಲ. ಬೇಕಾದಷ್ಟು ಡೈಲಾಗ್ಗಳನ್ನು ಹೇಳಿದ್ದಾರೆ, ಪಾರ್ಟಿ ಬಿಟ್ಟು ಹೋಗೋ ಮಾತುಗಳನ್ನವರೆಗೂ ಹೇಳಿದ. ಅಂದ್ರೆ ಆ ಅರ್ಥದ
ನೋಡ್ರಿ, ಯಡಿಯೂರಪ್ಪನವ್ರನ್ನ ಕಳೆದ ನಾನು 30 ವರ್ಷಗಳಿಂದ ನೋಡ್ಕೊಂಡು ಬಂದಿರುವಂತ ಅಲ್ಲ, ಅದನ್ನ ನೀವು ವಿವರವಾಗಿ ಹೇಳಿದ್ರಿ ಅವಾಗಲೇ. ಅದ್ರ ಬಗ್ಗೆ ನೀವು ಕೆಲವು ಬಹಳ ಪ್ರಮುಖವಾದಂತಹ ಪಾಯಿಂಟ್ಗಳನ್ನ ಹೇಳಿದ್ರು. ಅದ್ರ ಬಗ್ಗೆ ನಾನು ಪ್ರಭಾಕರ್ ಹಾಗೂ ದತ್ತ ಅವ್ರ ಜೊತೆ ಮಾತಾಡಬೇಕು. ಈಗ ಶಿವಮೊಗ್ಗ ಸ್ಟುಡಿಯೋದಿಂದ ಕಾಂಗ್ರೆಸ್ ಮುಖಂಡ ಸಂಗಮೇಶ್ ಅವರು ಕೂಡ ನಮ್ಮನ್ನ ಸೇರ್ಕೊಂಡಿದ್ದಾರೆ. ಸಂಗಮೇಶ್ ಜಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪ್ರಭಾಕರ್ ಜಿ, ನೀವು ಮಧುಸೂದನ್ ಅವ್ರು ಹೇಳಿದ್ದನ್ನ ಕೇಳಿದ್ರಿ. ಎಲ್ಲವೂ ಕೂಡ ಮಾಧ್ಯಮ ಸೃಷ್ಟಿ ಮಾಡಿದ್ದು, ಅವ್ರು ನೇರವಾಗಿ ಹೇಳಿಲ್ಲ, ಎಲ್ಲವನ್ನೂ ಕೂಡ ಮಾಧ್ಯಮದ ಮೇಲೆ ಎತ್ತಾಕುವಂಥದ್ದು ಇದೆ. ನಾವು ಹೊಸದಾಗಿ ನೋಡ್ತಾ ಇಲ್ಲ, ಇವತ್ತು ಮತ್ತೆ ಅದು ರಿಪೀಟ್ ಆಗ್ತಾ ಇದೆ ಅಂತ ಏನು ಹೇಳ್ತೀವಿ? ಅಲ್ಲ, ಮಧುಸೂದನ್ ಅವರು ಹೇಳಿದ್ರು 30 ವರ್ಷದಿಂದ ನಾನು ಯಡಿಯೂರಪ್ಪನವ್ರು ನೋಡ್ತಿದ್ದೀನಿ ಅಂತ. ನಮ್ಮ ರಾಜ್ಯ ಜನತೆ ನಾನು ಕಳೆದ 3.5 ವರ್ಷಗಳಿಂದ ಯಡಿಯೂರಪ್ಪರನ್ನ ನೋಡ್ತಿದ್ದಾರೆ. ಅಂದರೆ ಅವರು ಆಡೋ ಮಾತಿಗೂ ಮಾಡುವಂಥ ಕೆಲಸಕ್ಕೂ ಯಾವತ್ತೂ ಕೂಡ ಸಾಮ್ಯತೆ ಇರೋದಿಲ್ಲ. ಅವ್ರು ಹೇಳೋದೇ ಒಂದು ಮಾಡೋದೇ ಒಂದು. ಕಳೆದ 3 ವರ್ಷಗಳಲ್ಲಿ ನಮ್ಮ ರಾಜಕೀಯ ಅಸಹ್ಯದ ಪರಮಾವಧಿ ಅದನ್ನು ಮೀರಿ ಹೊರಟೋಗ್ಬಿಟ್ಟಿದೆ. ಏನೇನಾಗಿದೆ ಕಳೆದ 3 ವರ್ಷಗಳಲ್ಲಿ ಅನ್ನೋದನ್ನು ಒಂದು ಸತಿ ಅವರು ಅವಲೋಕನ ಮಾಡ್ಕೊಳ್ಬೇಕು. ಒಂದೊಂದು ಸತಿ ಯಡಿಯೂರಪ್ಪನವರ ವರ್ತನೆ ಹೇಗಿರುತ್ತೆ ಅಂತಂದರೆ, ಅವರು BJPಯಲ್ಲಿದ್ದಾರೋ ಅಥವಾ ಬೇರೆ ಪಾರ್ಟಿಯಲ್ಲಿದ್ದಾರೋ ಅನ್ನೋ ಅನುಮಾನ ಕೂಡ ಜನಗಳಿಗೆ ಬಂದ್ಬಿಡುತ್ತೆ. ಕಳೆದ 2-3 ತಿಂಗಳಿಂದ ಅವರ ಚಟುವಟಿಕೆಗಳು, ಯಡಿಯೂರಪ್ಪನವರು ಮತ್ತು ಅವರ ಬೆಂಬಲಿಗರ ಚಟುವಟಿಕೆಗಳನ್ನು ನಾವು ಗಮನಿಸ್ತಾ ಬಂದರೆ ಎಷ್ಟು ರಾಜಕೀಯದಲ್ಲಿ ಎಷ್ಟೊಂದು ಏರುಪೇರುಗಳಾಗಿದ್ದಾವೆ. ಅದರಲ್ಲೂ BJPನಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ, BJP ಅನ್ನೋದು ಒಂದು ಶಿಸ್ತಿನ ಪಕ್ಷ. ಅವರೇ ಹೇಳ್ಕೊಳ್ಳೋ ಪ್ರಕಾರ ನಮ್ಮದು ಶಿಸ್ತಿನ ಪಕ್ಷ, ನಮ್ಮ ಪಕ್ಷ ಬಿಟ್ಟರೆ ಯಾವುದೂ ಇಲ್ಲ ಅಂತ. ಕಳೆದ 3 ವರ್ಷಗಳಲ್ಲಿ ಶಿಸ್ತಿನ ಪಕ್ಷದಲ್ಲಿ ಏನೇನಾಗಿದ್ದಾವೆ, ಇತ್ತೀಚೆಗೆ 3 ತಿಂಗಳಲ್ಲಿ ಏನೇನಾಗಿದೆ ಅನ್ನೋದು ಗಮನಿಸಬೇಕು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಏನು ಜ್ಞಾನೋದಯದ ವಿಚಾರಕ್ಕೆ ಬಂದಾಗ, ಇವತ್ತು ಯಾಕೆ ಜ್ಞಾನೋದಯದ ವಿಚಾರ ಬರ್ತಾ ಇದೆ? CEC ರಿಪೋರ್ಟ್ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ. ಸುಪ್ರೀಂ ಕೋರ್ಟ್ ಆ ವಿಚಾರದಲ್ಲಿ ತೀರ್ಪು ಕೊಡಬೇಕು. ಒಂದು ವೇಳೆ ಯಡಿಯೂರಪ್ಪನವರ ವಿರುದ್ಧ ಏನಾದರೂ ತೀರ್ಪು ಬಂತು ಅಂದರೆ ಪರಿಸ್ಥಿತಿ ಏನು, ಆ ವಿಚಾರ ಕೂಡ ಅವರ ಬೆಂಬಲಿಗರ ತಲೆಯಲ್ಲಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದರೂ ಯಡಿಯೂರಪ್ಪನವ್ರ ವಿರುದ್ಧ ತೀರ್ಪು ಕೊಡ್ತು ಅಥವಾ CBI ತನಿಖೆಗೆ ಶಿಫಾರಸು ಮಾಡ್ತು ಅಂತಂದರೆ ಯಡಿಯೂರಪ್ಪನವ್ರ ಬೆಂಬಲಿಗರು ಎಲ್ಲಿ ಹೋಗಬೇಕು? ಇದೇ ಈಶ್ವರಪ್ಪನವ್ರ ಹತ್ರ ಬರಬೇಕು, ಇದೇ ಸದಾನಂದ ಗೌಡ್ರ ಹತ್ರ ಬರಬೇಕು. ಅದಕ್ಕೆ ಪೂರಕವಾಗಿ ಅವರೀಗ ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ. ಆ ಸ್ಟ್ರಾಟಜಿಯ ಭಾಗ ಈ ಒಂದು ಸಂಧಾನ, ರಾಜಿ ಎಲ್ಲವೂ ಕೂಡ ಅನ್ನೋದು. ಆಮೇಲೆ ಈಗ ಉಳಿದಿರೋದು ಇನ್ನೊಂದೇ 1 ವರ್ಷ. ಈ 1 ವರ್ಷದಲ್ಲಿ ಎಲ್ಲರನ್ನೂ ಕೂಡ ಸಂತೃಪ್ತಿ ಪಡಿಸಬೇಕು. ಯಾಕೆಂದ್ರೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸುಮಾರು ಜನ ಇದ್ದಾರೆ. ಅವ್ರನ್ನೇನಾದ್ರೂ ನೀವು ತೃಪ್ತಿ ಪಡಿಸಲಿಲ್ಲ ಅಂದ್ರೆ ಅದರ ಎಫೆಕ್ಟ್ ನಾಳಿನ ಎಲೆಕ್ಷನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಖಂಡಿತ. ಅದಕ್ಕಿಂತ ಮುಖ್ಯವಾಗಿ ದತ್ತ ಅವರೇ, ಈ CEC ಒಂದ್ಸರಿ CEC ರಿಪೋರ್ಟ್ ಹಾಕಿದೆ, ಈಗ CBI ಅಥವಾ ಇನ್ನೊಂದು ಯಾವುದೇ ಇದರಿಂದ ತನಿಖೆ ಆಗಬೇಕು ಅಂತ ಆದೇಶ ಹೊರಗೆ ಬಿದ್ದುಬಿಟ್ರೆ ಇವರು ಬಾರ್ಗೇನಿಂಗ್ ಕೆಪಾಸಿಟಿ ಕಳ್ಕೋತಾರೆ ಅನ್ನೋದು ಈಗ ಇವತ್ತಿನ ಈ ಥರದ ಬೆಳವಣಿಗೆಗಳಿಗೆ ಹೆಚ್ಚು ಕಾರಣ ಅಂತ. ನಾನು ವಿನಾಯಕ್, ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳೋಕ್ಕೆ ಮುಂಚೆ ಈ ಚರ್ಚೆ ಒಳಗಡೆನಲ್ಲಿ ಸ್ವಲ್ಪ ನನಗೆಲ್ಲೋ ಒಂದು ಕಡೆ ಸಂಬಂಧ ಕಮ್ಮಿ ಈ ಚರ್ಚೆಗೆ. ಇಲ್ಲ, ಸಂಬಂಧ ಬರುತ್ತೆ. ಯಾಕಂದರೆ ಈ ಮಂತ್ರಿಮಂಡಲ ಇವೆಲ್ಲ ಸರ್ಕಾರದ. ಯಾಕೆಂದರೆ ಈಗ BJP ಒಳಗಡೆ ಏನೇನಾಗ್ತಿದೆ, ಜ್ಞಾನೋದಯ ಆಗ್ತಿದೆ ಅಂದರೆ ಪರರ ಚಿಂತೆ ನಮಗೆ ಕೈ ಅಂತ. ಆದರೆ ಮಧುಸೂದನ್ ಅವರು ಬಹಳ ಏನು ಆವೇಶಭರಿತರಾಗಿ ಕೇಳಿಸ್ಕೊಂಡು ನಿಮ್ಮದು ಜನಕ್ಕೆ ಗೊತ್ತಾಯ್ತಣ್ಣ ಎಷ್ಟು ಜೋರಲ್ಲಿ ಮಾತಾಡಿದ್ರಿ. ಯಡಿಯೂರಪ್ಪನವರ ಶಿಸ್ತು, ಯಡಿಯೂರಪ್ಪನವರ ಪಕ್ಷನಿಷ್ಠೆ, ಯಡಿಯೂರಪ್ಪನವರು ಯಾವತ್ತೂ ಕೂಡ ಅತ್ಲಾಗಿತ್ಲಾಗಿ ಹೋಗದಲ್ಲೇ ಒಂದೇ ಕಡೆ ಬಂದಿದ್ದಾರೆ ಅಂತೆಲ್ಲ ಹೇಳಿದಲ್ಲ. ಅದಕ್ಕೊಂದು ಚೂರು ಹೇಳಿ ಆಮೇಲೆ ವಿನಾಯಕ್ ಪ್ರಶ್ನೆ ಬರುತ್ತೆ. ಯಾಕೆಂದರೆ ನಾನು ಮಧುಸೂದನ್ ಅವರಿಗೆ ಜ್ಞಾಪಿಸೋಕ್ಕೆ ಇಷ್ಟಪಡ್ತೀನಿ. ನನಗೂ ಕೂಡ ಯಡಿಯೂರಪ್ಪನವರ ನಡೆದು ಬಂದ ಹಾದಿ ಗೊತ್ತಿದೆ. ಅವರು ಸಂಘ ಪರಿವಾರದಿಂದ ಬಂದು ಪಕ್ಷ ಕಟ್ಟಿ ಹೋರಾಟ ಮಾಡಿ ರಾಜ್ಯ ಸುತ್ತಿ ಅದೆಲ್ಲದರ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಎಷ್ಟೋ ಸಲ ನಾನು ವಿಧಾನ ಪರಿಷತ್ತಲ್ಲೂ ಕೂಡ ಅವ್ರನ್ನ ಕೊಂಡಾಡಿದ್ದೀನಿ. ಇಂಥ ಒಂದು ಅತ್ಯುನ್ನತವಾದಂಥ ಹೋರಾಟದಿಂದ ಬಂದಂಥವ್ರು ಇಂಥ ಅಧಃಪತನ ಹಿಡಿದುಬಿಟ್ಟಲ್ಲ ಅಂತ ಭಾಳ ಮಮ್ಮಲ ನಾನು ಮರೆಯಿದ್ದೀನಿ ಅವ್ರ ಬಗ್ಗೆ. ಆದರೆ ಒಂದು ನೋಡಿ, ಎಂಥ ಮನುಷ್ಯನಿಗಾದರೂ ಮಧುಸೂದನ್ ಒಂದು ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರುತ್ತೆ. ಅದು ಮೀರಿಬಿಟ್ಟಾಗ ಆ ಹಪಹಪಿತನ, ಹತಾಶೆ, ಆ ಒಳಗಿನ ಆಕ್ರೋಶ, ಅದು ಎಲ್ಲ ಒಂದು ಹಂತ ಬಂದುಬಿಟ್ರೆ ತಾನು ಏನು ಮಾಡ್ತೀನಿ ತನಗೆ ಗೊತ್ತಾಗೋದಿಲ್ಲ. ಆ ಸ್ಟೇಜ್ ಬಂದುಬಿಡುತ್ತೆ. ಯಡಿಯೂರಪ್ಪನವ್ರಿಗೆ ಬಂದಿರೋದನ್ನು ನಮ್ಮ ಈ ರಾಜ್ಯದ 6 ಕೋಟಿ ಜನ ನೋಡಿದ್ದೀವಿ. ನಮ್ಮ ಪಕ್ಷ ಸಾಕ್ಷಿ ಇದೆ, ದೇವೇಗೌಡರು ಸಾಕ್ಷಿ ಇದ್ದಾರೆ, ರಾಮಚಂದ್ರೇಗೌಡರು ಸಾಕ್ಷಿ ಇದ್ದಾರೆ, ಶೋಭಾ ಕರಂದ್ಲಾಜೆ ಅವರು ಸಾಕ್ಷಿ ಇದ್ದಾರೆ. 2004ರಲ್ಲಿ 79 ಸೀಟ್ ಗೆದ್ದು ನಾವು ಧರ್ಮಸಿಂಗ್ ಮುಖ್ಯಮಂತ್ರಿ ಮಾಡಿದ್ವಿ. ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಆಮೇಲೆ ಒಂದು ಹಂತದ ಒಳಗಡೆಯಲ್ಲಿ ಏನೋ ಬೇರೆ ಬೇರೆ ಬೆಳವಣಿಗೆಗಳಾಯಿತು. ಸಿದ್ದರಾಮಯ್ಯನವರು ಹೊರಗಡೆ ಹೋದರು. ಆ ಪರಿಸ್ಥಿತಿ ಒಳಗಡೆಯಲ್ಲಿ
ಎಂಥ ಪರಿಸ್ಥಿತಿಗೆ ನಿಮ್ಮ ಯಡಿಯೂರಪ್ಪನವರ ಪಕ್ಷನಿಷ್ಠೆ, ಸಂಘ ಪರಿವಾರ, 40 ವರ್ಷಗಳ ಹೋರಾಟ, ಆ ಕಡೆ ಈ ಕಡೆ ಕಣ್ಣು ಹಾಯಿಸೋದಿಲ್ಲ, ನಾನು ಯಾವಾಗಲೂ ಕಾವಿ ನಮಸ್ತೆ ಸದಾ ವತ್ಸಲೆ ಅನ್ನುವಂಥ ಕಟಿಬದ್ಧತೆ ಇದ್ದಂಥ ಯಡಿಯೂರಪ್ಪನವರು ಅವತ್ತು ದೇವೇಗೌಡರ ಮನೆಗೆ ಕಳಿಸಿ, ನೋಡಿ ನಾವು ನಿಮ್ಮ ಪಕ್ಷ ಸೇರ್ಕೊಂಡು ಬರ್ತೀವಿ JDSಗೆ, ನನ್ನ ಜನ್ಮದಲ್ಲಿ ನೀನು ಮಂತ್ರಿ ಆಗುವಂಥ ಅವಕಾಶವೂ ನನಗಿಲ್ಲ, ನಾನು ನಿಮ್ಮ ಪಕ್ಷ ಸೇರಿಬಿಡ್ತೀವಿ, ನಾನು ಶೋಭಾ ಕರಂದ್ಲಾಜೆ ಒಂದು MLC ಮಾಡಿ ನಮಗೊಂದು ಮಂತ್ರಿ ಸ್ಥಾನ ಕೊಟ್ಟು ಪುಣ್ಯ ಕಟ್ಕೊಂಡು ಬಿಡಿ ಅಂಥೇಳಿ ದೇವೇಗೌಡರ ಮನೆಗೆ ಬಂದಿದ್ದು. ಇದನ್ನು ದೇವೇಗೌಡರು ಒಬ್ಬ ತಂದೆ ಥರ ಇಷ್ಟು ವರ್ಷ ತಪಸ್ಸು ಮಾಡಿದೆಯಪ್ಪ, ಕೆಡಿಸ್ಕೋಬೇಡ ಕಡೆಯ, ವ್ರತವೂ ಕೆಡ್ತು ಸುಖವೂ ಇಲ್ಲ ಅಂತ ಯಾಕೋ ಮಾಡ್ಕೋತೀರಾ, ಬೇಡಪ್ಪ ನೀನು ಆ ಪಕ್ಷದಲ್ಲಿ ನಿಂಗೆ ಭವಿಷ್ಯ ಇದೆ ಅಲ್ಲೇ ಇರು ಅಂಥೇಳಿ ದೇವೇಗೌಡ ಹಾಗಾಗಿದ್ದಾರೆ. ನಮ್ಮ ಪಕ್ಷದವರು ಸಲೀಸಾಗಿ ಯಡಿಯೂರಪ್ಪನವ್ರು ತಗೊಂಡ್ಬಿಟ್ಟು ಇವತ್ತೇ ಆಪರೇಷನ್ ಕಮಲ, ಅವತ್ತೇ ನಾವೊಂದು ಆಪರೇಷನ್ ಕಮಲ ಮಾಡಿಬಿಡ್ಬೋದಾಗಿತ್ತು, ಮಾಡ್ದಲೇ ಮಾಡಿದ್ವಿ. ಬಹಳ ಪ್ರಮುಖವಾದ ಎಕ್ಸಾಂಪಲ್ ಕೊಡ್ರಿ ನೀವು. ಆ ಕಾರಣಕ್ಕೆ ಅದಾದ ಮೇಲೆ ನಾನು ಕೊಟ್ಟಿದ್ದು ಸುಳ್ಳನಾನಕ್ಕೆ ಯಡಿಯೂರಪ್ಪನವರು ಅದೊಂದು ಮಾತ್ರ ನಾನು ಮಾಡಿದ ಮಹಾಪರಾಧ ಅನ್ನೋದನ್ನ ಅವ್ರು ಪಬ್ಲಿಕ್ ಆಗಿ ಒಪ್ಕೊಂಡು, ಈಗ ಯಡಿಯೂರಪ್ಪನವರು BJP ಬಿಡ್ತಾರೆ ಅಂತ ನಾನು ಹೇಳಲ್ಲ, ಅಂದರೆ ಮಾನಸಿಕ ಸ್ಥಿತಿಗತಿಗಳು ಎಲ್ಲೋ ಒಂದು ಕಡೆ ಹೀಗಿದ್ದಾಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಬಹಳ ಪ್ರಮುಖವಾದಂತಹ ಒಂದು ನಿದರ್ಶನವನ್ನು ಕೊಟ್ರಿ. ವಿನಾಯಕ್ ಅವರ ಪ್ರಶ್ನೆ ಕೂಡ ನೀವು ಉತ್ತರಿಸಬೇಕಿದೆ. ಹಾಗೆ ಭದ್ರಾವತಿ ಶಾಸಕ ಸಂಗಮೇಶ್ ಅವರು ಈ ಶಿವಮೊಗ್ಗ ಸ್ಟುಡಿಯೋದಲ್ಲಿದ್ದಾರೆ, ಅವರ ಕಮೆಂಟ್ ಅನ್ನ ಕೂಡ ಕೇಳಬೇಕಾಗಿದೆ. ಅದಕ್ಕೂ ಮೊದಲು ಜುಗಲ್ಬಂದಿಯಲ್ಲಿ ಈಗ ಒಂದು ಬ್ರೇಕ್.